ಸೊ ವೆರಿ ನೈಸ್. ಒಳ್ಳೆ ಟಾಪಿಕ್ನ ನಾವು ನೋಡಿದ್ವಿ. ನಾವು ಒಂದು 15 ನಿಮಿಷ ಧ್ಯಾನವನ್ನು ಮಾಡಿಬಿಟ್ಟು ಮತ್ತೆ ನಾವು ಹೊರಗೆ ಬರೋಣ. ಹಾಂ, ಸೊ ಆಲ್ಫಾ ವೇವ್ಸ್ ಪ್ರತಿನಿತ್ಯ ಬೇಕು ಎಲ್ಲರಿಗೆ. ನೀವು ಧ್ಯಾನವನ್ನು ಮಾಡಿದಾಗ ನಿಮ್ಮನ್ನು ನೀವೇ ಆಲ್ಫಾ ಸ್ಟೇಟಿಗೆ ನೀವು ಇಂಡ್ಯೂಸ್ ಮಾಡ್ಕೊತೀರಾ. ಏನಿಲ್ಲ, ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿದ್ರೆ ಯು ಆರ್ ಎಂಟ್ರಿಂಗ್ ಇಂಟು ಆಲ್ಫಾ ಸ್ಟೇಟ್ ಅಷ್ಟೇ, ಇನ್ನೇನಿಲ್ಲ. ಅದಿನ್ನೂ ಒಳಗೆ ಹೋಗ್ತಾ 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 ನಿಮಗೆ ಧ್ಯಾನವು ಇನ್ನೊಂದಷ್ಟು ಕಲಿಸ್ತಾ ಹೋಗುತ್ತೆ. ನಾವು ಅದ್ರ ಬಗ್ಗೆ ಏನು ಮಾತಾಡಿದ್ರು ಕೂಡ ಅದು ಲಿಮಿಟೆಡ್ ಆಗುತ್ತೆ. ನಾವು ಅಂಡ ಅಷ್ಟೇ, ನಾವು ಅಂಡ ನೋಡಿ, ಬ್ರಹ್ಮಾಂಡ ಅಲ್ಲ. ನಾವು ಏನೇ ಮಾತಾಡೋರು ಇಟ್ ಈಸ್ ಅವರ್ ಲಿಮಿಟೆಡ್ ನಾಲೆಡ್ಜ್ ಅಷ್ಟೇ ಅಂತ ಹೇಳುತ್ತಾ ನಾವು ಧ್ಯಾನವನ್ನು ಪ್ರಾರಂಭ ಮಾಡೋಣ. ಕಣ್ಣು ಮುಚ್ಚಿ ನಿಮ್ಮನ್ನು ನೀವೇ ಗಮನಿಸುತ್ತಾ ಹೋಗ್ತೀರಾ. ಕಾಲು ಚಾಚಿಕೊಂಡು ಮಲಗಿಕೋಬೋದು, ಇಲ್ಲ ಕೂತುಕೊಂಡು ಕೂಡ ಕಾಲು ಚಾಚಿ ಕಣ್ಣು ಮುಚ್ಚಿ ಕನ್ನಡಕವನ್ನು ತೆಗೆದು ಧ್ಯಾನದಲ್ಲಿ ಕೊಡುವ ಸೂಚನೆಯನ್ನು ನೀವು ಗಮನಿಸುತ್ತಾ ಹೋಗ್ತೀರಾ. ಗಮನಿಸಿ ಎಲ್ಲೋ ಕಳೆದು ಹೋಗ್ತೀರಾ. ಆ ಕಳೆದು ಹೋದ ಇದೆ ಆ ಒಂದು ಡೆಲ್ಟಾ ಸ್ಟೇಟ್. ಆ ಡೆಲ್ಟಾ ಸ್ಥಿತಿಯಲ್ಲಿ ಕೂಡ ವಿಶೇಷವಾದ ಸೂಚನೆಯನ್ನು ಹಾಕಿದಾಗ ಅದು ಒಳ ಮನಸ್ಸಿಗೆ ಹೋಗಿ ಸೇರಿಕೊಳ್ತದೆ. ಅದು ಕೂಡ ನಿಜಾಂಶವಾಗುತ್ತೆ ಅಂತ ಹೇಳ್ತಾ ಅಬ್ಸರ್ವ್ ಯುವರ್ ಫೀಟ್. ನಿಮ್ಮ ಪಾದವನ್ನು ಗಮನಿಸಿ. ನಿಮ್ಮ ಪಾದವನ್ನು ಗಮನಿಸ್ತಾ ಹೋಗ್ತೀರಾ. ಆ್ಯಂಕಲ್ ಜಾಯಿಂಟ್, ಮೊಳಕಾಲು, ಎರಡೂ ಮಂಡಿಗಳು, ನಿಮ್ಮ ತೊಡೆ ಭಾಗವನ್ನು ಗಮನಿಸಿರಿ. your pelvic, abdominal region and your stomach, diaphragm. Observe the chest and your shoulder, upper arm, elbow joint, forearm, wrist, hands and fingers. Just keep on observing. ನಿಮ್ಮ ಕಿಬ್ಬೊಟ್ಟೆ, ನಿಮ್ಮ ಹೊಟ್ಟೆ, ಜಠರ, ಡಯಾಫ್ರಾಮ್ ಮಸಲ್ಸ್, ಅಲ್ಲಿಂದ ನಿಮ್ಮ ಎದೆ ಭಾಗವನ್ನು ಗಮನಿಸಿ. ಎರಡು ಭುಜಗಳು, ಎರಡು ತೋಳುಗಳು, ಮೊಳಕಾಯಿ, ಮುಂಗೈ, ಮಣಿಕಟ್ಟು, ಹಸ್ತ ಮತ್ತು ಕೈ ಬೆರಳು ನೋಡುತ್ತಾ ಹೋಗ್ತೀರಾ, ಗಮನಿಸುತ್ತಾ ಹೋಗ್ತೀರಾ. ನಿಮ್ಮ ಕುತ್ತಿಗೆ, ನಿಮ್ಮ ಕಂಠ, ನಿಮ್ಮ ಮುಖವನ್ನು ಗಮನಿಸಿರಿ. ಅಬ್ಸರ್ವ್ ಯುವರ್ ನೆಕ್, ಯುವರ್ ಥ್ರೋಟ್ and your face, your mouth, your lips, jaws, your teeth, gum and tongue. Keep on observing. ನಿಮ್ಮ ಕೆನ್ನೆ, ನಿಮ್ಮ ಗಲ್ಲ, ನಿಮ್ಮ ಬಾಯಿ, ತುಟಿಗಳು, ದವಡೆ, ಹಲ್ಲು, ಒಸಡು, ನಾಲಿಗೆ ಮತ್ತು ಕಿರುನಾಲಿಗೆ ಗಮನಿಸುತ್ತಾ ಹೋಗ್ತೀರಾ. ನಿಮ್ಮ ಮೂಗು, ಮೂಗಿನ ಹೊಳ್ಳೆ, ಎರಡು ಕಿವಿಗಳು, ಔಟರ್ ಇಯರ್ ಅಂಡ್ ಇನ್ನರ್ ಇಯರ್. ಕೀಪ್ ಆನ್ ಅಬ್ಸರ್ವಿಂಗ್. ಅಬ್ಸರ್ವ್ ಯುವರ್ ಐಸ್, ಯುವರ್ ಐಬಾಲ್ಸ್, ಪ್ಯೂಪಿಲ್, ಆಪ್ಟಿಕ್ ನರ್ವ್, optic lens. Keep on observing. Your eyebrows, forehead, scalp, top of the head, back of the head, upper back coming down through the low back, buttocks, behind your thighs and calf muscles, heels, feet and toes. Keep on observing. ನಿಮ್ಮ ಕಣ್ಣುಗಳನ್ನು ಗಮನಿಸಿ. ಕಣ್ಣುಗುಡ್ಡೆಗಳು, ಕಪ್ಪುಗುಡ್ಡೆ, ಕಣ್ಣಿನ ಲೆನ್ಸ್, ಮಸೂರ, ಆಪ್ಟಿಕ್ ನರಗಳು, ಎರಡು ಹುಬ್ಬುಗಳು, ನಿಮ್ಮ ಹಣೆ, ನೆತ್ತಿ, ತಲೆಯ ಮೇಲ್ಭಾಗ, ತಲೆಯ ಹಿಂಭಾಗದಿಂದ ಬೆನ್ನಿನ ಮೂಲಕ ಕೆಳಗೆ ಬಂದರೆ ಸೊಂಟ, ನಿತಂಬ, ಬಟಕ್ಸ್, ತೊಡೆಯ ಹಿಂಭಾಗದಿಂದ ಮೀನ್ಕಂಡದ ಮೂಲಕ ಹಿಮ್ಮಡಿ ಮತ್ತು ಪಾದ ಮತ್ತು ಕಾಲು ಬೆರಳು ನೋಡುತ್ತಾ ಹೋಗ್ತೀರಾ, ಗಮನಿಸುತ್ತಾ ಹೋಗ್ತೀರಾ. ದೀರ್ಘವಾಗಿ ಉಸಿರಾಡಿ. ಇನ್ಹೇಲ್ ಅಂಡ್ ಎಕ್ಸೇಲ್. ಮತ್ತೊಂದು ಸಾರಿ ಇನ್ಹೇಲ್ ಅಂಡ್ ಎಕ್ಸೇಲ್. ಮತ್ತೊಮ್ಮೆ ನಿಮ್ಮ ಗಮನ ನಿಮ್ಮ ತಲೆ, ನಿಮ್ಮ ಮುಖ, ಕಣ್ಣುಗಳ ಕಡೆ ಬರಲಿ. ನಿಮ್ಮ ಬಾಯಿ, ಕುತ್ತಿಗೆ, ಕಂಠ, ಎರಡು ಭುಜಗಳು, ಎರಡು ಕೈಗಳು, ನಿಮ್ಮ ಎದೆ ಭಾಗ, ಹೊಟ್ಟೆ, ಕಿಬ್ಬೊಟ್ಟೆ, ತೊಡೆಗಳು, ಮಂಡಿಗಳು, ಮೊಳಕಾಲು, ಪಾದಗಳು ಮತ್ತು ಕಾಲು ಬೆರಳುಗಳು.
ಗಮನಿಸುತ್ತಾ ಹೋಗ್ತೀರಾ. ಕೀಪ್ ಆನ್ ಅಬ್ಸರ್ವಿಂಗ್. ಮತ್ತೊಂದು ಸಾರಿ ದೀರ್ಘವಾಗಿ ಉಸಿರಾಡಿ. ಇನ್ಹೇಲ್ ಅಂಡ್ ಎಕ್ಸೇಲ್. ಒನ್ ಮೋರ್ ಟೈಮ್. ಇನ್ಹೇಲ್ ಅಂಡ್ ಎಕ್ಸೇಲ್ ಅಂತ ಹೇಳುತ್ತಾ ನಿಮ್ಮ ಸೂಕ್ಷ್ಮ ಶರೀರ ನಿಧಾನಕ್ಕೆ ಹೈಯರ್ ಡೈಮೆನ್ಷನ್ ಟ್ರಾವೆಲ್ ಮಾಡೋದು ಅಭ್ಯಾಸವಾಗಿದೆ. 1 to 5 ಕೌಂಟ್ ಹೇಳ್ತಾ ಹೋಗ್ತೀನಿ. ನಿಧಾನವಾಗಿ ಮೇಲೆ ಬರುವುದನ್ನು ನೀವೇ ಗಮನಿಸುತ್ತಾ ಹೋಗ್ತೀರಾ. ಮನಸ್ಸಿನಲ್ಲಿ ನೀವು ಅಂದುಕೊಂಡರೆ ಸಾಕು, ವಿ ಆರ್ ಇನ್ ಹೈಯರ್ ಡೈಮೆನ್ಷನ್ ಅಂತ. One light year, 1 feet ಮೇಲೆ ಬನ್ನಿ. Slowly come up. 2 light year, 3 and 4 light year and 5 light year. You're away from 5 light year. Advanced student can go beyond 50 or 100 light years ಅಂತ ಹೇಳುತ್ತಾ ಅರಿತೋ ಅರಿಯದೆ ಮಾಡಿರುವ ಸಂಚಿತ ಕರ್ಮವು ಈ ಜನ್ಮದಲ್ಲಿ ಅದು ಪ್ರಾರಬ್ಧವಾಗಿ ಬಂದಿದ್ದರೆ ಮಹಾಕಾಲ ಮಹಾಶಿವನ ಕೃಪೆಯಿಂದ ಆ ಒಂದು ಸಮಯಕ್ಕೆ ಹೋಗಿ ಎಲ್ಲದಕ್ಕೂ ಕ್ಷಮಾಪಣೆ, ಪಶ್ಚಾತ್ತಾಪ, ಫರ್ಗ್ಯೂನೆಸ್ ಎಲ್ಲವನ್ನ ಮಹಾವಿಷ್ಣು ಪಾದಂಗಳಲ್ಲಿ ಅರ್ಪಿಸಿಬಿಡ್ತೀರಾ. ಈ ದಿವ್ಯ ಬ್ರಹ್ಮಾಂಡದ ಮಂತ್ರದ ಮೂಲಕ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಎಲ್ಲ ಲೋಕಗಳಿಗೂ ಒಡೆಯರಾಗಿರುವ, ಧ್ಯಾನ ಯೋಗಿಗಳಿಗೆ ಸುಲಭವಾಗಿ ಕರುಣಿಸುವ, ಇಡೀ ವಿಶ್ವಕ್ಕೆ ಆಧಾರ, ಗಗನ ತುಂಬ ವ್ಯಾಪಿಸಿರುವ ಮೇಘವರ್ಣವುಳ್ಳ ಶುಭಾಂಗರೂ ತನ್ನ ಭಕ್ತರನ್ನ ಈ ಭವಭಯ ಎಂಬ ಮಾಯೆಯಿಂದ ಸುಲಭವಾಗಿ ಮೇಲೆತ್ತಿ ಉದ್ಧರಿಸುವ ಆ ಮಹಾವಿಷ್ಣುವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಮುಂದಿನ ಪ್ರಯಾಣವನ್ನು ಮಾಡುತ್ತೀರಾ. ಫ್ರಮ್ ಹೈಯರ್ ಡೈಮೆನ್ಷನ್ ಅಬ್ಸರ್ವ್ ಯುವರ್ ಸ್ಕೆಲೆಟಲ್ ಸಿಸ್ಟಮ್. ನಿಮ್ಮ ಅಸ್ಥಿಪಂಜರವನ್ನು ನೋಡುತ್ತಾ ಹೋಗ್ತೀರಾ. ಎಲ್ಲವೂ ನಿಮಗೆ ತಿಳಿದ ವಿಚಾರವೇ. 15 ಕ್ಷಣದಲ್ಲಿ ಇಡೀ ನಿಮ್ಮ ಅಸ್ಥಿಪಂಜರ, ತಲೆಬುರುಡೆ, ಪ್ರತಿಯೊಂದು ಮೂಳೆಗಳು, ಜಾಯಿಂಟ್ಸ್ ಎಲ್ಲವನ್ನು ನೋಡಿಬಿಡಿ. Now observe your spinal cord. ನಿಮ್ಮ ಬೆನ್ನು ಮೂಳೆ ಮೇರುದಂಡವನ್ನು ಗಮನಿಸಿರಿ. In the buttock region, observe the coccyx and sacrum. S5, S4, S3, S2, S1. Keep on observing. That will support your thighs and buttocks. ಸೊಂಟದ ಭಾಗದಲ್ಲಿ lumbar region. Just observe all the vertebrates. 5 vertebrates, 5 discs and 5 nerve roots. ಗಮನಿಸಿರಿ. L5, L4, L3, L2 and L1. Keep on observing. Your lumbar region is all right.
ಹಾಗೆಯೇ ಮೇಲೆ ಬಂದರೆ ಥೊರಾಸಿಕ್ 12 vertebrates, 12 discs and 12 pairs of nerve roots. ಗಮನಿಸಿರಿ. T12, T11 and T10. Keep on moving. T3, T2, T1. Just observe it. Your thoracic is all right. ಹಾಗೆಯೇ ನಿಮ್ಮ ಕುತ್ತಿಗೆ ಭಾಗದಲ್ಲಿ cervical region, 7 vertebrates, 7 discs and 7 pairs of nerve roots. Your cervical is all right. Now go inside your brain. Observe the frontal lobe. ಮೆದುಳಿನ ಮುಂಭಾಗವನ್ನು ಗಮನಿಸಿರಿ. ಮೆದುಳಿನ ಹಿಂಭಾಗ ಆಕ್ಸಿಪಟ್, parietal lobes ಗಮನಿಸಿರಿ. ಕಿವಿಯ ಎರಡು ಪಕ್ಕದಲ್ಲಿ ಟೆಂಪರಲ್ ಲೋಬ್ಸ್. ಮೆದುಳಿನ ಮಧ್ಯಭಾಗ the top of the brain from the center, both the side bilateral direction. Observe the motor cortex and sensory cortex. ದೇಹಕ್ಕೆ ಬೇಕಾಗಿರುವ ಚಲನವಲನಕ್ಕೆ ಬೇಕಾದಂಥ ಕಮ್ಯಾಂಡ್ಸ್, ಸೆನ್ಸರಿ ಕಮ್ಯಾಂಡ್ಸ್ ಎಲ್ಲವೂ ಇಲ್ಲಿಂದನೇ ಬರ್ತದೆ. ಗಮನಿಸಿರಿ. Now observe the midbrain, brainstem, medulla. Keep on observing. Observe the master gland, pituitary gland. It is controlling your endocrine glands. Look at your pineal and hypothalamus gland. ಗಮನಿಸುತ್ತಾ ಹೋಗಿ. Now observe all the 12 pairs of cranial nerves in the brain. Cranial 2 is your optic nerve. Cranial 10 is your vagus nerve. 11 is spinal nerves. Keep on. ಈ ಥರ ಎಲ್ಲ cranial nervesಗಳನ್ನು ಗಮನಿಸಿರಿ. Surrounding your brain, CSF, cerebrospinal fluid. ಅದು ನಿಮ್ಮ ಮೆದುಳನ್ನು ಶುದ್ಧಿ ಮಾಡ್ತದೆ, ನರಮಂಡಲಗಳನ್ನು ಕೂಡ ಶುದ್ಧಿ ಮಾಡ್ತದೆ ಅಂತ ಹೇಳ್ತಾ, ಫ್ರಮ್ ದ ಬ್ರೈನ್ ಕಮಿಂಗ್ ಡೌನ್ ಥ್ರೂ ದ ಸ್ಪೈನಲ್ ಕಾರ್ಡ್ ಅಬ್ಸರ್ವ್ ಮಾಡಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್, CNS, ಪೆರಿಫರಲ್ ನರ್ವಸ್ ಸಿಸ್ಟಮ್, sympathetic, parasympathetic, autonomous nervous system, vagus nervous system ಎಲ್ಲವನ್ನು ಗಮನಿಸುತ್ತಾ ಹೋಗ್ತೀರಾ. ಇಡೀ ದೇಹದಲ್ಲಿ ನಿಮ್ಮ ನರಮಂಡಲಗಳು ಹೇಗೆ ಹರಡಿಕೊಂಡಿದೆ ನೋಡುತ್ತಾ ಬನ್ನಿ. ಎರಡು ಹಸ್ತಗಳು, ಎರಡು ಪಾದಗಳಲ್ಲಿರುವ ನರ್ವ್ ಎಂಡಿಂಗ್ಸ್ ಗಮನಿಸಿರಿ. Now observe your respiratory system. ಮೂಗಿನಿಂದ ಬಂದರೆ nasal passage, trachea, windpipe, both the lungs left and right side, inside the lungs, superior, middle and inferior chambers and ಕೆಳಭಾಗದಲ್ಲಿ diaphragm muscles. Keep on observing. Look at your digestive system, mouth to anus. ನಿಮ್ಮ ಬಾಯಿ, ಗಂಟಲು, ಅನ್ನನಾಳ, ಹೊಟ್ಟೆ, ಸಣ್ಣ ಕರಳು, ದೊಡ್ಡ ಕರಳು,
ಉದದ್ವಾರ ಮಲದ್ವಾರ ಎಲ್ಲವನ್ನು ಗಮನಿಸುತ್ತಾ ಹೋಗ್ತೀರಾ. ಅಲಾಂಗ್ ವಿತ್ ಯುವರ್ ಲಿವರ್ ಅಂಡ್ ಗಾಲ್ ಬ್ಲಾಡರ್, ಪ್ಯಾಂಕ್ರಿಯಾಸ್, ಥೈರಾಯ್ಡ್, ಅಡ್ರಿನಲ್ ಗ್ಲ್ಯಾಂಡ್ಸ್ ಎಲ್ಲವನ್ನು ಗಮನಿಸಿರಿ. ಅಬ್ಸರ್ವ್ ಯುವರ್ ಎಕ್ಸ್ಕ್ರಿಟರಿ ವಿಸರ್ಜನಾಂಗಗಳನ್ನು ಗಮನಿಸಿರ. ಬೋತ್ ದ ಕಿಡ್ನೀಸ್, 2 ಮೂತ್ರಪಿಂಡಗಳು, ಇನ್ಸೈಡ್ ದ ಕಿಡ್ನೀಸ್, ನೆಫ್ರಾನ್ ಸೆಲ್ಸ್, ಕ್ಲೀನ್ಸಿಂಗ್ ಯುವರ್ ಬ್ಲಡ್. ಅಲ್ಲಿಂದ 2 ಭಾಗದಲ್ಲಿರುವ ಯೂರೆಟರ್ ಪೈಪ್ಸ್ ಆ್ಯಂಡ್ ಯೂರಿನರಿ ಬ್ಲಾಡರ್, ಕೆಳಭಾಗದಲ್ಲಿರುವ ಸ್ಪಿಂಕ್ಟರ್, ಯುರೆತ್ರ ಎಲ್ಲವನ್ನು ಗಮನಿಸ್ತಾ ಹೋಗ್ತೀರಾ, ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ. Now observe your lymphatic system, lymph node, lymph vessel, lymphatic organs ನೋಡುತ್ತಾ ಹೋಗಿ. your spleen, appendix, thymus gland, tonsils and bone marrow. These are all lymph organs. Gives you maximum protection against any kind of pathogen attack ಅಂತ ಹೇಳುತ್ತಾ ಓನ್ಲಿ ವುಮನ್, ಸ್ತ್ರೀಯರು ಮಾತ್ರ ಅಬ್ಸರ್ವ್ ಯುವರ್ ಯೂಟ್ರಸ್, ಫೆಲೋಪಿಯನ್ ಟ್ಯೂಬ್ಸ್ ಅಂಡ್ ಓವರೀಸ್ ಗಮನಿಸುತ್ತಾ ಹೋಗಿ. Only men observe the prostate gland and testicles. Keep on observing. ನೋಡುತ್ತಾ ಹೋಗ್ತೀರಾ. Men and women both have a balanced hormones. Now observe your muscular system. ನಿಮ್ಮ ದೇಹದಲ್ಲಿರುವ ಮಾಂಸಖಂಡಗಳನ್ನು ಗಮನಿಸಿರಿ. ಉನ್ನತ ಆಯಾಮದಿಂದ ನಿಮ್ಮ ತ್ವಚೆ, ಚರ್ಮವನ್ನು ಗಮನಿಸ್ತೀರಾ. ಕೂದಲು, ನಿಮ್ಮ ಉಗುರು ಎಲ್ಲವನ್ನು ಗಮನಿಸಿರಿ. Now from the higher dimension, observe your emotional body. All your emotions and character and behavior ಎಲ್ಲವನ್ನು ನೋಡುತ್ತಾ ಹೋಗಿ. Now observe the mind, mental thoughts, ಮಾನಸಿಕ ತರಂಗಗಳು ಹೇಗೆ ಅದು ನಿಮ್ಮ ಮೆದುಳಿನಲ್ಲಿ ಉಂಟಾಗುತ್ತಾ ಇದೆ ನೋಡುತ್ತಾ ಬನ್ನಿ. your beta waves, alpha waves, theta waves and delta waves ಎಲ್ಲವನ್ನು ಗಮನಿಸಿರಿ. ಈ ಧ್ಯಾನ ಪದ್ಧತಿಯ ಮೂಲಕ ನೀವು ಆವಾಗಲೇ ಪ್ರತಿನಿತ್ಯವೂ ಆಲ್ಫಾ ಸ್ಟೇಟ್ಗೆ ಹೋಗ್ತಾನೆ ಇರ್ತೀರಾ. ಮಧ್ಯೆ ಮಧ್ಯೆ ತೀಟಾ ಮತ್ತು ಡೆಲ್ಟಾ ಸ್ಟೇಟಿಗೂ ಹೋಗ್ತಿರ್ತೀರಾ. ಸಾಮಾನ್ಯ ಜನರು
ಅಪರೂಪಕ್ಕೆ ಹೋದರೆ ನೀವು ಪ್ರತಿನಿತ್ಯವೂ ಹೋಗುವುದನ್ನು ಅಭ್ಯಾಸ ಮಾಡಿಕೊಂಡು ನಿಮಗೆ ಬೇಕಾಗಿರುವ ಎಲ್ಲ ಕಾರ್ಯಸಿದ್ಧಿಗಳನ್ನು ಸುಗಮಗೊಳಿಸಿದ್ದೀರಾ ಅಂತ ಹೇಳುತ್ತಾ, ಫ್ರಮ್ ಹೈಯರ್ ಡೈಮೆನ್ಷನ್ ಅಬ್ಸರ್ವ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಕುಟುಂಬ ಸದಸ್ಯರು ಎಲ್ಲರನ್ನ ನೋಡುತ್ತಾ ಹೋಗ್ತೀರಾ. ನಿಮ್ಮ ಮನೆಯನ್ನು ಗಮನಿಸಿರಿ. ನಿಮಗೆಲ್ಲವೂ ನಡೆಯಬೇಕಾಗಿರುವ, ಭವಿಷ್ಯದಲ್ಲಿ ನಡೆಯಬೇಕಾಗಿರುವ ಶುಭ ಆಕಾಂಕ್ಷೆಗಳು ಎಲ್ಲವನ್ನ ವರ್ತಮಾನದಲ್ಲೇ ನೋಡುತ್ತಾ ಹೋಗ್ತೀರಾ. ಈ ಒಂದು ಡೆಲ್ಟಾ ಸ್ಥಿತಿಯಲ್ಲಿ, ಡೆಲ್ಟಾ ಸ್ಟೇಟಲ್ಲಿ ಉನ್ನತ ಆಯಾಮದಲ್ಲಿ ನೀವು ಗಳಿಸಿದ ಎಲ್ಲ ಸಿದ್ಧಿ, ಎಲ್ಲ ಆಶೀರ್ವಾದ, ಎಲ್ಲ ಬೆನಿಫಿಟ್ಸ್, ಎಲ್ಲ ದೈವಶಕ್ತಿ ಎಲ್ಲವನ್ನ ನಿಮ್ಮೊಂದಿಗೆ ಕರೆದೊಯ್ದು ಅವರೋಹಣದ ಮೂಲಕ ಬಂದು ನಿಮ್ಮ ನೀವೇ ತಲುಪ್ತೀರಾ. 5 ಲೈಟ್ ಇಯರ್, 4 ನಿಧಾನಕ್ಕೆ ಕೆಳಗೆ ಬರ್ತಾ ಇದ್ದೀರಾ. 3 2 ಲೈಟ್ ಇಯರ್ and 1 ಲೈಟ್ ಇಯರ್. ನಿಮ್ಮ ನೀವೇ ನಿಮ್ಮ ಜೊತೆ ಆಗುವ ಒಂದು ರೋಮಾಂಚನ ಮಿಲನ. ಉನ್ನತ ಆಯಾಮದಲ್ಲಿ ಶ್ರೀ ಮಹಾವಿಷ್ಣುವು ನಿರಾಕಾರ, ನಿರ್ಗುಣ, ನಿರಪೇಕ್ಷೆಯಿಂದಲೂ ಭೂಲೋಕದಲ್ಲಿ ಶ್ರೀ ವೆಂಕಟೇಶ್ವರು ಕೂಡ ಅದೇ ಭಾವದಲ್ಲಿ ನಮ್ಮೆಲ್ಲರನ್ನ ಕಾಪಾಡುತ್ತಾನೆ, ಸಲಹುತ್ತಾನೆ ಇದ್ದಾರೆ ಅಂತ ಹೇಳುತ್ತಾ, ಈ ಒಂದು ಸಚ್ಚಿತ್ತ ಆನಂದ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಈ ಒಂದು ಸ್ಥಿತಿಯನ್ನು ಆನಂದಿಸ್ತಾ ಇರ್ತೀರಾ.
ಸುಂದರವಾದ ಧ್ಯಾನದ ಭಕ್ತಿಯಿಂದ ಕೂಡಿದ ಈ ಅದ್ವೈತ ಧ್ಯಾನವನ್ನು ಎಲ್ಲರೂ ಮಾಡಿದ್ದೀರಾ. ಶ್ರೀ ಸ್ವಾಮಿಯು ನಿಮಗೆಲ್ಲ ಕೃಪೆಯನ್ನು ಅವರ ಒಳಗಾಗಿದ್ದೀರಾ. ನಿಧಾನಕ್ಕೆ ಧ್ಯಾನದ ಸ್ಥಿತಿಯಿಂದ ಹೊರಗೆ ಬರೋಣ. ನಿಮ್ಮ 2 ಹಸ್ತಗಳನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ. 10, 9, 8. ಕಾಲುಗಳನ್ನು ಮಡಿಸ್ತೀರಾ. 7, 6, 5, 4, 3, 2 and 1. ನಿಧಾನಕ್ಕೆ ಕಣ್ಣುಗಳನ್ನು ಬಿಡ್ತೀರಾ. ಸೊ ನಿಮ್ಮ ಅನುಭವ 2 ನಿಮಿಷಗಳು ಹಂಚ್ಕೊಳ್ತೀರಾ. ಯೂಟ್ಯೂಬ್ ವೀಕ್ಷಕರು ಕೂಡ ನಿಮಗೆ ಆದಂಥ ಅನುಭವವನ್ನು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳ್ಳಿ ಕಾಮೆಂಟ್ಸ್ ಲೈವ್ ಸೆಕ್ಷನಲ್ಲಿ ಅಂತ ಹೇಳುತ್ತಾ